ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗಾವಿಯ ಸ್ಮಾರ್ಟ್ ಸಿಟಿಯ ಒಂದು ಕೆಲಸ ಕಾರ್ಯದ ಬಗ್ಗೆ ಈ ಸಂಚಿಕೆ ಮುಖಾಂತರ ನಾಡಿನ ಜನತೆಗೆ ಹಾಗೂ ಬೆಳಗಾವಿ ಸಮಸ್ತ ನಾಗರಿಕರಿಗೆ ತಿಳಿಸ್ಲಿಕ್ಕೆ ನನಗೆ ವ್ಯಥೆ ಅನ್ನಿಸ್ತೈತಿ. ಯಾಕಂದ್ರೆ ಇಲ್ಲಿ ಸಾವಿರಾರು ಕೋಟಿ ಹಣಗಳನ್ನು ಲೂಟಿ ಮಾಡಿ ಒಂದು ಸ್ಮಾರ್ಟ್ ಸಿಟಿಗಾಗಿ ಖರ್ಚು ಮಾಡಿರ್ತಕ್ಕಂಥದ್ದು. ಈಗ ನೋಡ್ರಿ, ಇವು ಸಸಿಯನ್ನು ನೆಡಲಿಕ್ಕೆ ಹಾಗೂ ಸುಂದರವಾದ ಬೆಳಗಾವಿ ನಗರವನ್ನು ಸುಂದರಗೊಳಿಸಲಿಕ್ಕೆ ಇರತಕ್ಕಂಥ ಹೂಕುಂಟೆಗಳು. ಅಂದರೆ ಇಲ್ಲಿ ಸಸಿ ನೆಟ್ಟು ಈ ಸಸಿಯಲ್ಲಿ ನೆಟ್ಟು ಇದಕ್ಕೆ ನೀರು ಗೊಬ್ಬರ ಹಾಕಿ ಬೆಳೆಸಬೇಕಾಗಿರ್ತಕ್ಕಂಥ ಕರ್ತವ್ಯ ಮಹಾನಗರ ಪಾಲಿಕೆಯ ಒಂದು ಕರ್ತವ್ಯ. ಒಂದೇ ಒಂದು ಸಸಿಯೂ ಕೂಡ ಈ ಒಂದು ಕುಂಡಿಗಳಲ್ಲಿ ಇಲ್ಲ. ಮತ್ತು ನೀರನ್ನು ಹಾಯಿಸೋದು ಮತ್ತು ಗೊಬ್ಬರ ಹಾಕೋದು, ಆ ಗಿಡಗಳನ್ನು ಬೆಳೆಸೋದು ದೂರ ಹೋಯಿತು. ಒಂದೇ ಒಂದು ನೋಡಿ, ಏನೂ ಕಾಣಿಸ್ತಾ ಇಲ್ಲ. ಹೀಗಿರಬೇಕಾದ್ರೆ ಈ ಸ್ಮಾರ್ಟ್ ಸಿಟಿ ಅನ್ನೋದಾದರೂ ಹೇಗೆ? ಇದಕ್ಕೆ ಸ್ಮಾರ್ಟ್ ಸಿಟಿ ಅಂತಾರೆ. ಸ್ಮಾರ್ಟ್ ಸಿಟಿ ಅಂದರೆ ಹೇಗಿರಬೇಕು ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ ಪರಿಸ್ಥಿತಿ ಬೆಳಗಾವಿಯ ಮಹಾನಗರ ಪಾಲಿಕೆಯದ್ದು ಹಾಗೂ ಸಂಬಂಧಪಟ್ಟಂಥ ಇಲಾಖೆಗಳ ಒಂದು ನಿಷ್ಕಾಳಜಿಯನ್ನು ಎದ್ದು ತೋರಿಸ್ತೈತಿ. ನೋಡಿರಿ, ಇಲ್ಲೆಲ್ಲ ಚಪ್ಪಲಿಗಳು ಬಿದ್ದಾವೆ. ಹೂವನ್ನು ಸಸಿಗಳನ್ನು ನೆಟ್ಟು ಗಿಡಗಳನ್ನು ಬೆಳೆದು ಸುಂದರವಾದ ನಗರವನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯದಲ್ಲಿ ಲೋಪಗಳನ್ನು ಎಸಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಚಪ್ಪಲುಗಳು ಬಿದ್ದಾವೆ. ಇದನ್ನು ಕೂಡ ನಾವು ನೋಡ್ಬೋದು. ಕಸದ ತೊಟ್ಟಿಗಳಾಗಿಬಿಟ್ಟಿದ್ದೇವೆ. ಕಸದ ತೊಟ್ಟಿಗಳು ಅಂತಂತೇನೆ ನಾನು ಇವತ್ತು ಇದನ್ನು ಕರೀಲಿಕ್ಕೆ ಬಯಸ್ತೀನಿ. ಹೀಗಿರಬೇಕಾದ್ರೆ ಯಾತಕ್ಕೆ ಇದಕ್ಕೆ ಸ್ಮಾರ್ಟ್ ಸಿಟಿ ಅಂತೇಳಿ ಕರೀತಾರೆ? ಸ್ಮಾರ್ಟ್ ಸಿಟಿ ಅಂದರೆ ಏನು ನೋಡಿರಿ, ಒಂದೇ ಒಂದು ಇಲ್ಲ. ಈಗ ನಾನು ದತ್ತ ಮಂದಿರ ಹತ್ತಿರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ದತ್ತ ಮಂದಿರದಿಂದ ಈಗ ಕಣಬರಗಿ ರಸ್ತೆಯವರೆಗೆ ಇರತಕ್ಕಂಥ ಪ್ರತಿಯೊಂದು ಹೂವು ಸಸಿಗಳನ್ನು ನೆಡುವಂಥ ಗುಂಡಿಗಳನ್ನು ತೋರಿಸ್ತಾ ಇದ್ದೇನೆ. ಎಲ್ಲಿ ನೋಡಿದರೂ ಒಂದೇ ಒಂದು ಸಸಿಗಳು ಕೂಡ ಕಾಣಿಸ್ತಾ ಇಲ್ಲ. ಹೀಗಾದರೆ ಹೇಗೆ? ಸಂಬಂಧಪಟ್ಟವರಿಗೆ ನಿದ್ದೆ ಮಾಡ್ತಾ ಇದ್ದಾರೆ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಸಾರ್ವಜನಿಕರು ಕೇಳ್ತಾ ಇರೋದು ಕೂಡ ಸತ್ಯ. ನೋಡಿ, ಇಲ್ಲೇನು ಇದು ಹಚ್ಚಿದಂಥ ಸಸಿ ಗಿಡ ಕೂಡ ಒಣಗಿ ಹೋಗಿದೆ. ಒಂದು ಹನಿ ನೀರನ್ನು ಹಾಕಲಿಲ್ಲ, ಗೊಬ್ಬರನೂ ಹಾಕಲಿಲ್ಲ. ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ ಹಾಗೂ ಈ ಒಂದು ನಿರ್ಲಕ್ಷ್ಯದ ಒಂದು ಧೋರಣೆಯನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಕಣಬರಗಿ ಅಂದರೆ ಗೋಕಾಕ ಏನು ಹೋಗ್ತೈತಿಲ್ಲ ರಸ್ತೆ, ಕಣಬರಗಿ ರಸ್ತೆ ಅಂತಾರೆ ಅದಕ್ಕೆ. ಆ ರಸ್ತೆ ವರೆಗೂ ಕೂಡ ನಾನು ತೋರಿಸ್ತಾ ಇದ್ದೇನೆ. ನೋಡಿರಿ, ಎಲ್ಲಿ ನಿಮಗೆ ಗಿಡಗಳು ಇದ್ದಾವೆ ಅನ್ನೋದನ್ನು ನನಗೆ ಹೇಳ್ರಿ. ನಾನು ಬೇಕಾದ್ರೆ ನಿಮಗೆ ಕೇಳ್ತೀನಿ. ನಿಮಗೆ ನಾನು ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೇನೆ. ನೋಡಿರಿ, ಒಂದೇ ಒಂದು ಗಿಡಗಳನ್ನು ಕೂಡ ಕಾಣೋದಿಲ್ಲ ಈ ಒಂದು ಪರಿಸ್ಥಿತಿಯಲ್ಲಿ. ಇದಕ್ಕೆ ಲಕ್ಷಾಂತರ ಸಾವಿರಾರು ಕೋಟಿ ಹಣವನ್ನು ಲೂಟಿ ಮಾಡಿರ್ತಕ್ಕಂಥದ್ದು ಸ್ಮಾರ್ಟ್ ಸಿಟಿ ಅನ್ನುವಂಥ ಒಂದು ಕರಾಳ ಮುಖವನ್ನು ಈ ಸಂದರ್ಭದಲ್ಲಿ ನಾನು ಬಿಚ್ಚಿಡಲಿಕ್ಕೆ ಬಯಸಿದ್ದೇನೆ. ಪೂರ್ತಿ ನಿಮಗೆ ತೋರಿಸ್ತೀನಿ, ಕಣಬರಗಿ ರಸ್ತೆವರೆಗೆ ತೋರಿಸ್ತೀನಿ. ನೋಡಿ, ಒಂದೇ ಒಂದು ಸಸಿಗಳು ಗಿಡಗಳು ಇಲ್ಲಿ ಬೆಳೆದಿದ್ದಾವೆ ಹೇಗೆ ಅನ್ನುವಂಥದ್ದನ್ನು ಎಲ್ಲೂ ಕೂಡ ನಿಮಗೆ ಕಾಣೋದಿಲ್ಲ. ಎಲ್ಲೆಲ್ಲೂ ಕೂಡ ಕಾಣೋದಿಲ್ಲ. ನೀರು ಹಾಕಿಲ್ಲ, ಸಸಿ ನೆಟ್ಟಿಲ್ಲ. ಸಸಿ ನೆಟ್ಟಿದ್ರು ಆವಾಗ ಅದಕ್ಕೆ ನೀರು ಹಾಕಲಿಲ್ಲ, ಗೊಬ್ಬರ ಹಾಕಲಿಲ್ಲ, ಅದನ್ನು ಪೋಷಿಸಲಿಲ್ಲ. ಹೀಗಾಗಿ ಎಲ್ಲ ಕುಂಡಿಗಳು ಕೂಡ ಇವತ್ತು ಬೇಕೋ ಅನ್ನುತ್ತಾ ಇವೆ. ಅಲ್ಲಿ ಕಸದ ರಾಶಿಗಳೇ ತುಂಬಿ ತುಳುಕ್ತಾ ಇರತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೋಡಬಹುದಾಗಿದೆ. ಒಂದೇ ಒಂದು ಗಿಡಗಳ ಕಾಣಿಸ್ತಾವೆ ನಿಮಗೆ. ಒಂದು ಸಸಿ ಕೂಡ ಇಲ್ಲ, ಅದು ಒಣಗಿ ಹೋಗಿದೆ. ಎಲ್ಲಿ ಬೇಕಾದಲ್ಲಿ ನೋಡ್ರಿ ನೀವು ಬೆಳಗಾವಿ ಸಿಟಿ ತುಂಬ ಈ ಥರ ಒಂದು ಸಸಿ ನೆಡುವಂಥ ಗುಂಡಿ ಪಾತ್ರಿತ ಅಂತೇಳಿ ಕರೀತಲ್ಲ ಇದಕ್ಕೆ
ಇದಕ್ಕೆ ಸುಮಾರು ಒಂದು 5,000 ರೂಪಾಯಿ ಹಿಡ್ರಿ ನೀವು. 5,000 ರೂಪಾಯಿ ಒಂದು ಇದನ್ನು ತಯಾರು ಮಾಡಲಿಕ್ಕೆ, ಇದನ್ನು ಖರೀದಿ ಮಾಡಲಿಕ್ಕೆ. ಇಂಥವು ಎಷ್ಟು ಲಕ್ಷ ಬೆಳಗಾವಿ ಸಿಟಿಯಲ್ಲಿ ಇರ್ಬೋದು. ಹಾಗೂ ಈ ಒಂದು ನಿರುಪಯೋಗಿ ಕುಂಡಿಗಳಿಂದ ಏನು ಮಾಡಬೇಕು ಹೇಳ್ರಿ? ಸಾವಿರಾರು ಕೋಟಿಗಳ ಒಂದು ಹಣ, ಸಾರ್ವಜನಿಕ ಹಣ, ಅದು ಸರ್ಕಾರದ ಹಣ ಲೂಟಿಯಾಗಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಬಿಚ್ಚಿಡಲಿಕ್ಕೆ ಬಯಸಿದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಪೂರ್ತಿಯಾಗಿ ಈ ಹೂಗುಂಡಿಗಳ ಬಗ್ಗೆ ಮಾತ್ರ ತೋರಿಸ್ತಾ ಇದ್ದೇನೆ. ಮುಂಬರುವ ದಿನಗಳಲ್ಲಿ ಅಂದರೆ ನೆಕ್ಸ್ಟ್ ವಿಡಿಯೋ ನಂದು ಇನ್ನೂ ಭಾಳ ಅದಾವೆ, ಅವನ್ನೆಲ್ಲ ತೋರಿಸ್ತೀನಿ ಸ್ನೇಹಿತರೆ. ನೋಡಿ.